ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ರಾಮಾಚಾರಿ ವೇಷದಲ್ಲಿ ಕೇತನ ಆಟನ ಶುರು ಮಾಡ್ಕೊಂಡಿದ್ದಾನೆ. ಮಾನ್ಯತಾ ವಾಶ್ವಾಕ ACP ದೇವ್ ಮೂವರು ಕೂಡ ರಾಮಾಚಾರಿ ಬದುಕಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಬೆವೆತು ನೀರಾಗ್ತಿದ್ದಾರೆ. ಈ ಕಡೆ ತಮ್ಮ ಗತಿ ಏನಾಗ್ಬೋದು ಅಂತ ಎದುರೋಗ್ತಿದ್ದಾರೆ. ಈ ಕಡೆ ವೈಶ್ವಕ ಮನೆ ಕಡೆ ಓಡಿದ್ರೆ ಆ ಕಡೆ ACP ದೇವ್ ಹಾಗೆ ಮಾನ್ಯತಾ ತಮ್ಮ ಜೀವನ ಉಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಹಾಗಿದ್ರೆ ಏಕೆ ಹೇಳಿದ್ದೇನು, ಈ ಕಡೆ ಚಾರು ಕಣ್ಣೀರು ಹಾಕಿ ಮನೇಲಿ ಸತ್ಯವನ್ನ ಹೇಳೋಕೆ ಮುಂದಾಗಿದ್ದಾಳೆ. ಏನಾಗಬಹುದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿಗೆ ಆಶ್ರಮದಲ್ಲಿ ಟ್ರೀಟ್ಮೆಂಟ್ ನಡೀತದೆ. ಯಾವಾಗ ಚಾರು ಪೊಲೀಸವರೇ ನಮ್ಮ ಹಿಂದೆ ಬಂದಿದ್ದಾರೆ, ಸಾಕಷ್ಟು ಅಡೆತಡೆಗಳಿತ್ತು ರಾಮಾಚಾರಿ ಕರ್ಕೊಂಡು ಬರೋಷ್ಟರಲ್ಲಿ, ಅವನ ಜೀವಕ್ಕೆ ಅಪಾಯ ಇದೆ ಅನ್ನೋ ಸತ್ಯನ ಹೇಳಿದ್ಲು. ಆಗ ಗುರುಗಳು ಪೊಲೀಸವರೇ ಈ ರೀತಿ ಮಾಡ್ತಿದ್ದಾರೆ ಅಂದರೆ ನಿಜ ತುಂಬಾ ತೊಂದರೆ ಇದೆ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ಮನೇಲೂ ಕೂಡ ವಿಷಯ ಗೊತ್ತಿಲ್ಲ, ನನ್ನ ಮನೆಗೂ ಕೂಡ ಹೋಗಬೇಕು, ಇಲ್ಲ ಅಂದರೆ ಪ್ರಶ್ನೆಗಳು ಹೇಳುತ್ತೆ, ಸತ್ಯ ಹೇಳಬೇಕಾಗತ್ತೆ ಅಂತ ಹೇಳಿದಾಗ, ನೋಡಮ್ಮ ಚಾರು, ನೀನು ಮನೆಗೆ ಹೋಗು. ಯಾಕಂದರೆ ನೀನು ಮನೇಲಿಲ್ಲ ಅಂದರೆ ರಾಮಾಚಾರಿನ ಯಾರು ಫಾಲೋ ಮಾಡಿ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದಾರೋ ಅವರು ಖಂಡಿತ ಹುಡುಕಿ ಅನುಮಾನ ಬರುತ್ತೆ, ಖಂಡಿತ ಹುಡುಕ್ತಾರೆ. ಅವ್ರು ಏನಾದರೂ ಹುಡ್ಕೊಂಡು ಇಲ್ಲಿಗೇನಾದರೂ ಬಂದುಬಿಟ್ರೆ ಖಂಡಿತ ಟ್ರೀಟ್ಮೆಂಟ್ಗೆ ಅಡೆತಡೆ ಆಗುತ್ತೆ. ಈ ಒಂದು ಟ್ರೀಟ್ಮೆಂಟ್ಗೆ ಯಾವುದೇ ರೀತಿ ಅಡೆತಡೆ ಆಗಬಾರ್ದು, ಅಷ್ಟು ಶಿಸ್ತುಬದ್ಧವಾಗಿ ನಡಿಬೇಕು. ತುಂಬಾ ಕಾಲ ತಗೊಳ್ಳುತ್ತೆ. ಹಾಗೆ 30 ಪಲ್ಸ್ ರೇಟನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಏನಾದರೂ ತೊಂದರೆ ಆಗಿಬಿಟ್ರೆ ಖಂಡಿತ ರಾಮಾಚಾರಿ ಜೀವ ಉಳಿಸೋದು ಕಷ್ಟವಾಗುತ್ತೆ. ನಾನು ನೋಡ್ಕೋತೀನಿ, ನೀನು ಮನೆಗೆ ಹೋಗಮ್ಮ ಅಂತ ಹೇಳ್ತಾರೆ. ಅದು ಗುರುಗಳೇ, ರಾಮಾಚಾರಿ ಅಂದಾಗ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನನ್ನ ಕೈಗೆ ಒಪ್ಪಿಸಿ ಹೋಗು, ರಾಮಾಚಾರಿ ಜೀವನ ಉಳಿಸೋದು ನನ್ನ ಜವಾಬ್ದಾರಿ ಅಂತಾರೆ. ಈ ಕಡೆ ಚಾರು ಕೂಡ ಗುರುಗಳ ಮಾತನ್ನು ನಂಬಿ, ನಿಮ್ಮನ್ನು ನಂಬದೆ ಇನ್ಯಾರು ನಂಬಲಿ ಗುರುಗಳ ಅಂತ ಹೇಳಿ ಗುರುಗಳಿಗೆ ರಾಮಾಚಾರಿ ಒಪ್ಪಿಸಿ ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಾಳೆ. ಈ ಕಡೆ ರಾಮಾಚಾರಿ ಮುಂದೆ ಬಂದು, ನೋಡು ರಾಮಾಚಾರಿ, ನಾನು ಬೆಳಗ್ಗೆ ಬರುವಷ್ಟರಲ್ಲಿ ನೀನು ಹುಷಾರಾಗಿರಬೇಕು, ಚಾರು ಮೇಡಮ್ ಅಂತ ಎದ್ದು ಮಾತಾಡಿಸ್ಬೇಕು ಅನ್ನೋ ಹೋಪ್ಸ್ ಜೊತೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಿದ್ರೆ, ಈ ಕಡೆ ಕೇಕೆ ಮಾನ್ಯತಾ ಅವ್ರಿಗೆ ಕಾಲ್ ಮಾಡ್ತಾರೆ. ಮಾನ್ಯತಾ ಅವರು ಯಾರು ಅಂದಾಗ, ಏನತ್ತ ಅಳಿಮಯ್ಯ ಮಾತಾಡ್ತಿದ್ದಾನೆ, ಕಂಡು ಹಿಡಿಯೋಕೆ ಬರಲ್ವಲ್ಲ ನಿಮಗೆ ಅಂತಿದ್ದಾಗೆ ಹೆದ್ರಿ ನಡ್ಕೋಗ್ತಾನೆ. ಲೌಡ್ ಸ್ಪೀಕರ್ ಆನ್ ಮಾಡ್ತಾರೆ. ಏನು ರಾಮಾಚಾರಿನ ನೀನು ಅಂದಾಗ, ಹೌದು ನಾನು ರಾಮಾಚಾರಿನೇ. ಯಾಕೆ ನೀವು ಸುಪಾರಿ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ರ? ನನಗೆಲ್ಲ ಕೂಡ ಗೊತ್ತಿದೆ. ನೀವು ಸುಪಾರಿ ಕೊಟ್ಟಿದ್ದು ನಾನು ಸಾಯಿಸಬೇಕು ಅಂತ ನೋಡಿದ್ದು. ಪಾಪ ನೀವು ಏನು ಅಂದ್ಕೊಂಡ್ರು ಕೂಡ ಅದಾಗಲಿಲ್ಲ, ಆಗೋದು ಕೂಡ ಇಲ್ಲ. ಇನ್ನೂ ನನಗೆ ಮುಹೂರ್ತ ಫಿಕ್ಸ್ ಮಾಡೋದು ಅದನ್ನೆಲ್ಲ ಬಿಟ್ಬಿಡಿ. ಯಾಕಂದರೆ ಸಾವು ನನ್ನ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ. ಸಾವು ಏನೇ ಇದ್ರೂ ನಿಮ್ಮನ್ನು ಕಾಡ್ತಿದೆ. ಇನ್ನು ಮುಂದೆ ನನ್ನ ಆಟ ಶುರುವಾಗುತ್ತೆ ನೋಡಿ, ನಿಮ್ಗೆ ಎಲ್ರಿಗೂ ಕೂಡ ಹೇಗೆ ಮುಹೂರ್ತ ಇಡ್ತೀನಿ ಅಂತ. ನಾನು ನಾರಾಯಣಶಾಸ್ತ್ರಿಗಳ ಮಗ, ನಾರಾಯಣಾಚಾರ್ಯ ಮಗಗೆ ಆಶೀರ್ವಾದ ಇರುತ್ತೆ, ಅವ್ರಿಗೆ ಸಾವು ಹತ್ರಕ್ಕೂ ಬರಲ್ಲ. ಪಾಪ ಆಶ್ಚರ್ಯ ಆಗ್ತಿರ್ಬೇಕಲ್ವ, ಹೀಗಪ್ಪ ಇವನು ಬದುಕುಳಿದ್ಬಿಟ್ಟ ಸತ್ತು ಹೋಗಿದ್ದಾನೆ ಅಂತ. ನಾನು ಸತ್ತಿದ್ರೆ ತಾನೇ ಬದುಕು ಬರೋದು ಅಂತ ಹೇಳ್ತಿದ್ದಾಗೆ ಇವ್ರಿಗೆ ಶಾಕ್ ಆಗುತ್ತೆ. ಮತ್ತು ಡಾಕ್ಟರ್ ಹೇಳಿದ್ದು, ರಿಪೋರ್ಟ್ ಕೊಟ್ಟಿದ್ದು ಅಂದಾಗ ಡಾಕ್ಟರ್ ಹೇಳಿದ್ದು, ರಿಪೋರ್ಟ್ ಕೊಟ್ಟಿದ್ದು ಎಲ್ಲ ನಿಜ. ನಾನು ನೀರಿನಲ್ಲಿ ಎಷ್ಟೆಲ್ಲ ಯೋಗ ಮಾಡ್ತೀನಿ ಉಸಿರುಗಟ್ಟಿ, ಅಂಥದ್ರಲ್ಲಿ ಡಾಕ್ಟರ್ ಬಂದು ಒಂದು 5 ನಿಮಿಷ ರಿಪೋರ್ಟ್ನ ರೆಡಿ ಮಾಡಬೇಕಿದ್ರೆ ಉಸಿರು ಬಿಡ್ಗಿ ಇಟ್ಕೊಂಡಿರೋದೇನು ಕಷ್ಟ. ನನಗೆ ಯೋಗ ನಿದ್ರೆಗೆ ಹೋಗಿದ್ದೆ, 5 ನಿಮಿಷ ಉಸಿರು ಬಿಗಿ ಇಟ್ಕೊಂಡಿದ್ದೆ, ಹಾಗಾಗಿ ರಿಪೋರ್ಟ್ ಆ ರೀತಿ ಬಂತು. ಇದು ನಾನು ಆಡ್ತಿರೋ ಆಟ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ನಮ್ಮ ಇನ್ನೊಂದಕ್ಕೆ ಇದ್ದಾರಲ್ಲ, ಅವ್ರಿಗೂ ಕೂಡ ಎಚ್ಚೆತ್ಕೊಳ್ಳೋಕೆ ಹೇಳಿಬಿಡಿ ಅಂತಿದ್ದಾಗ ಈ ಕಡೆ ವೈಶಾಖ ಅಂತೂ ನಿಂತಲ್ಲೇ ನಡ್ಕೋಗ್ತಾಳೆ. ಫೈನಲಿ ಇಲ್ಲಿ ನಿಮ್ಮ ಎಲ್ಲರ ಕತೆ ಮುಗಿಸೋದಂತೂ ಶತಸಿದ್ಧ ಅಂತ ಹೇಳಿ ಫೋನ್ ಇಟ್ಟರೆ, ಈ ಕಡೆ ಪೊಲೀಸ್ಗಂತೂ ತುಂಬ ನಡ್ಕ ಶುರುವಾಗಿದೆ. ನನ್ನ ಕೆಲಸ ಹೋಗ್ಬಿಡತ್ತೆ, ಅವನ ಹತ್ರ ಖಂಡಿತ ಸಾಕ್ಷಿ ಇರುತ್ತೆ, ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಅವನು ಒಮ್ಮೆ ಬಂದು ಕೊಟ್ಟರೆ ನನ್ನ ಕೆಲಸ ಹೋಗುತ್ತೆ ಅಂತಿದ್ರೆ ಜೈಶಂಕರ್ ನಾನು ಏನು ಮಾಡ್ತಾರೋ, ಸಾಯಿಸ್ಬಿಡ್ತಾರೆ ವಿಷಯ ಗೊತ್ತಾದ್ರೆ ಅಂತ ಮಾನ್ಯತಾ ಹೆದರ್ಕೋತಿದ್ದಾರೆ. ಈ ಕಡೆ ವೈಶಾಖ ಅಂತೂ ನಾನು ಮನೆಗೆ ಹೋಗ್ತೀನಿ, ಏನಾದರೂ ರಾಮಾಚಾರಿ ಬಂದರೆ ತಡೆದು ಏನಾದರೂ ಮಾಡ್ಬೋದು ಅಂತ ಹೊರಡ್ತಾರೆ. ಈ ಕಡೆ ಮಾನ್ಯತಾ, ನೋಡು ದೇವ್, ನಿನ್ನ ಕಡೆಯವ್ರಿಗೆ ಹೇಳಿ ಮೊದಲು ರಾಮಾಚಾರಿನ ಮುಗಿಸೋಕೆ ಹೇಳು ಅಂದಾಗ ಖಂಡಿತ ಅಂತ ಹೇಳ್ತಾರೆ. ಮತ್ತೆ ಎಲ್ಲೇ ಇದ್ರೂ ಸುತ್ತಮುತ್ತ ಹುಡುಕಿ ಅಂತ ಹೇಳಿ
ರೌಡಿಗಳನ್ನ ಬಿಡ್ತಾರೆ. ಈ ಕಡೆ ಟ್ರೀಟ್ಮೆಂಟ್ ನಡೀತಾ ಇದ್ರೆ ರಾಮಾಚಾರಿಗೆ, ಈ ಕಡೆ ಸುತ್ತಮುತ್ತ ರೌಡಿಗಳು ಪೊಲೀಸವರು ಎಲ್ಲ ಕೂಡ ಹುಡುಕ್ತಿದ್ದಾರೆ. ನಂತರ ಈ ಕಡೆ ಚಾರು ಮನೆಗೆ ಬರ್ತಿದ್ದಾಗೆ ಜಾನಕಿ ಅವ್ರು ಶ್ರುತಿ ಅಮ್ಮ ತುಂಬ ಹೆದರ್ಕೊಂಡ್ಬಿಟ್ಟಿದ್ರು, ದೀಪ ಆರೋಯ್ತು ಅಂತ, ನೀವಾದರೂ ಸಮಾಧಾನ ಹೇಳಿ ಅದಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ಜಾನಕಿ ಅವರು ಎಲ್ಲಮ್ಮ ಹೋಗಿದ್ದೆ ಇಷ್ಟೊತ್ತು ರಾಮಾಚಾರಿ ಎಲ್ಲಿ ಅಂತಿದ್ದಾಗೆ ಚಾರು ಅಳುಗೆ ಶುರು ಮಾಡಿಬಿಡ್ತಾಳೆ. ಅದು ಅತ್ತೆ ರಾಮಾಚಾರಿ ಅಂತ. ರಾಮಾಚಾರಿಗೆ ಏನಾಯಿತು ಅಂತಿದ್ರೆ ಅದು ಅತ್ತೆ ರಾಮಾಚಾರಿ ಅಂತ ಸತ್ಯ ಹೇಳಬೇಕು. ಅಷ್ಟರಲ್ಲಿ ಕೇಕೆ ಬಂದ್ಬಿಡ್ತಾನೆ. ಕೇಕೆ ಬಂದಿದ್ದೆ, ಅಮ್ಮ ನೀವೇನು ಕೂಡ ಯೋಚನೆ ಮಾಡಬೇಡಿ, ಯಾಕೆ ಅಳ್ತಿದ್ದೀರಾ? ನೀವು ಕಳ್ಕೊಂಡಿರೋ ಮಗ ನಿಮ್ಮ ಕಣ್ಮುಂದೆ, ನೀವು ಕಳ್ಕೊಂಡಿರೋ ರತ್ನ ನಿಮ್ಮ ಕೈಗೆ ಸಿಕ್ಕೇ ಸಿಗತ್ತೆ ಇನ್ನು ಸ್ವಲ್ಪ ದಿನ ಅಷ್ಟೇ. ಕೋಟಿ ದೇವರುಗಳು ಸುಳ್ಳು ಮಾಡಿದ್ರು, ಅದನ್ನು ನಿಮಗೆ ಸಹಾಯ ಮಾಡಿಲ್ಲ ಅಂದರು, ನಿಮ್ಮ ಜೊತೆ ಇರೋ ಈ ಒಂದು ಮಹಾನ್ ದೇವತೆ ಅದನ್ನು ಫುಲ್ಫಿಲ್ ಮಾಡೇ ಮಾಡ್ತಾರೆ ಅಂತಾರೆ. ನಂತರ ಈ ಕಡೆ ಚಾರುಗೆ ಒಂದು ಮಾತು ಇಷ್ಟ ಆಗೋದಿಲ್ಲ. ಬಿಕಾಸ್ ಅವನೇ ತನ್ನ ಗಂಡನನ್ನು ಕಾಪಾಡಿದ ಅಪ್ಪದ ಬಾಂಧವ ಅಂತ ಗೊತ್ತಿಲ್ಲ. ನಂತರ ಮತ್ತೆ ಆಳಬೇಕಿದ್ರೆ ಏನಮ್ಮ ಸತ್ಯ ಹೇಳು ಅಂತ ಕೇಳಿದಾಗ ಈ ಕಡೆ ಚಾರು ಹೇಳಬೇಕು ಅಂದ್ಕೊಂಡ್ರು ಕೂಡ ಹೇಳಕ್ಕೆ. ನಂತರ ಈ ಕಡೆ ಮಾನ್ಯತ ಅವರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಬಿಕಾಸ್ ಹೆದ್ರೋಗಿದ್ದಾರೆ. ಜೈಶಂಕರ್ ಮುಂದೆ ಅವರ ಕುರುಹುಗಳು ಗೊತ್ತಾಗ್ತದೆ. ಈ ಕಡೆ ಅನುಮಾನ ಬರ್ತದೆ, ಏನು ಈ ರೀತಿ ನಡ್ಕೋತಿದ್ಯಾ ಅಂತ. ಹಾಗಾದರೆ ಜಯಶಂಕರ್ ಅವ್ರಿಗೆ ವಿಷಯ ಗೊತ್ತಾದರೆ ಏನಪ್ಪ ಮಾಡ್ಬೋದು? ಫೈನಲಿ ಅವ್ರಿಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಓಡಿಸೋದಂತೂ ನಿಜ. ಕೈ ಕಾಲು ಇಟ್ಕೊಂಡ್ರೂ ಕೂಡ ಕೇಳೋದಿಲ್ಲ. ಹಾಗಾದರೆ ಏನಾಗುತ್ತೆ ಮುಂದೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.